ನಮ್ಮ ದೇವರು ಒಂದಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಬಟ್ ಇವರು ನಮ್ಮನ್ನು ಮನೆ ದೇವರು ಅಂತ ಕರೆದ್ರು. ರಾಜಣ್ಣ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಆ್ಯಂಡ್ ಅನದರ್ ಮೆಂಬರ್ಸ್ ಶಂಕರಣ್ಣ ಇರ್ಬೋದು. ಕರ್ನಾಟಕ ರಾಜ್ಯ ಅಂತ ಬಂದಾಗ ಕರ್ನಾಟಕದಿಂದ ಎಲ್ಲ ದೇಶದ ಅಭಿಮಾನಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಕಿಂಗ್ ಶಂಕರನಾಗಿರ್ಬೋದು, ರಾಜಣ್ಣ ಇರ್ಬೋದು, ಅಂಬಿ ಅಣ್ಣ ಇರ್ಬೋದು, ವಿಷ್ಣು ಅಣ್ಣ ಇರ್ಬೋದು, ಎಲ್ಲರ ಅಭಿಮಾನಿ ಎಲ್ಲ ದೇಶದಲ್ಲೂ ಇದ್ದಾರೆ. ತೆಲುಗು ಅಂತ ಬಂದಾಗ ಮೆಗಾಸ್ಟಾರ್ ಚಿರು ಅವರು ಅಭಿಮಾನಿ. ಬಟ್ NTR ಇರಲಿ, ಯಾರೇ ಇರಲಿ, ಓಲ್ಡ್ ಮೆಂಬರ್ಸ್ ಇಲ್ಲಿ. ನರಸಿಂಹರಾಜು ಥರನೇ ನಮ್ಮ ಮೆಗಾಸ್ಟಾರ್ ಚಿರು ಅವರ ಮಾವ. ಅಲ್ಲೂ ರಾಮಲಿಂಗಯ್ಯ ಕೂಡ ಇದ್ದಾರೆ, ಅವ್ರ ಫ್ಯಾಮಿಲಿಯಿಂದ ಕೂಡ ಎಲ್ಲರೂ ಆಲ್ ದ ಬೆಸ್ಟ್ ಹೇಳೋಣ. ಬಟ್ ತಮಿಳು ಅಂತ ಬಂದಾಗ ಜಾನಕಿ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಣ. ಬಟ್ ಇಡೀ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ತೀವಿ ಅಂತ ಎಲ್ಲ ದೇಶದಲ್ಲೂ ಎಲ್ಲ ಅಭಿಮಾನಿ ಇದ್ದಾರೆ. ಬೆಂಗಳೂರಿನಿಂದ ಹೋದಂಥ ಡೆಲ್ಲಿಗೆ ಇರಲಿ, ಮುಂಬೈಗೆ ಇರಲಿ, ಎಲ್ಲ ದೇಶದಲ್ಲೂ ಅಭಿಮಾನಿ ಇದ್ದಾರೆ. ಬಟ್ ಎಲ್ಲ ಅಭಿಮಾನಿಗಳಿಗೂ ಹೇಳೋದೊಂದೇ, 17 ತಾರೀಕು 17/03/2025 ಏನಿದೆಯಲ್ಲ, ಇಂಪಾರ್ಟೆಂಟ್ ಡೇ. 17 ಅನ್ನೋದು ತುಂಬ ಇಂಪಾರ್ಟೆಂಟ್. 17 ಇಂಪಾರ್ಟೆಂಟ್. ಅಪ್ಪು ಬಾಸ್ ಹುಟ್ಟಿದ್ದಾರೆ, ಅವ್ರಿಗೆ ಗೌರ್ಮೆಂಟ್ ಹಾಲಿಡೇ ಕೊಡಬೇಕು. ಕರ್ನಾಟಕ ಸರ್ಕಾರ ಎಲ್ಲ ಇಂಡಿಯಾ ತಿರುಗಿ ನೋಡೋ ಥರ ಮಾಡಿದ್ದಾರೆ ಅವರು. ಅಪ್ಪು ಬಾಸಿಗೆ ಯಾವತ್ತಿದ್ರೂ ನ್ಯಾಯ ಸಿಗುತ್ತೆ, ಗೌರ್ಮೆಂಟ್ ಹಾಲಿಡೇ ಕೂಡ ಬರುತ್ತೆ ಮುಂದೆ. 17 ವರ್ಷ ಆದ ನಂತರ ನಾವು ಚೆನ್ನೈ ಪಿಚ್ಚಲ್ಲಿ ಗೆದ್ದಿದ್ದೀವಿ. ಬಟ್ ಇದು ಕೂಡ ನಮ್ಮ ಗ್ರೇಟು. ಅಪ್ಪು ಬಾಸಿಗೆ ಇಷ್ಟ ಆಗಿದ್ದು 17 ನಂಬರ್ ಹುಟ್ಟಿದ್ದು ಅವರು. ಬಟ್ ಅವರಿಂದ ಪಡೆದಂಥ ಮೆಸೇಜು 17 ವರ್ಷಗಳ ನಂತರ ಗೆಲುವು ಸಾಧಿಸಿದ್ದೀವಿ. ಸೊ ಅವರಿಗೆ ನ್ಯಾಯ ಸಿಕ್ಕಿಲ್ಲ, ಗೌರ್ಮೆಂಟ್ ಹಾಲಿಡೇ ಇಲ್ಲ. ಗೌರ್ಮೆಂಟ್ ಹಾಲಿಡೇ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾಯ್ತಾ ಇದ್ದೀವಿ. ಬಟ್ ಹೊಸಪೇಟೆಯಿಂದ ನಾವು ಮಾಡ್ತಾ ಇರೋ ವೀಡಿಯೋ ಗವಿಸಿದ್ದ ಅಂತ. ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಅಪ್ಪು ಬಾಸ್ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಹಾಲಿಡೇಯಲ್ಲಿ ಕ್ಯಾಲೆಂಡ್ರಲ್ಲಿ ಬರಲೇಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೂಡ ನೋಡಲಿ ಈ ವಿಡಿಯೋ.